ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಬಂದು ಫ್ರೈಡೇ. ಸೊ ಎಕ್ಸಾಕ್ಟಾಗಿ ನಾನು ಒಂದು ವಾರಕ್ಕಿಂತ ಮುಂಚೆ ಅಂದರೆ ಲಾಸ್ಟ್ ಫ್ರೈಡೇ ಹುಷಾರು ತಪ್ಪಿದ್ದು. ಸೊ ಈ ಫ್ರೈಡೇ ಕಂಪ್ಲೀಟಾಗಿ ಹುಷಾರಾಗಿದ್ದೀನಿ. ಅದಕ್ಕೆ ಸ್ವಲ್ಪ ಬಾಲ್ಕನಿಗೆ ಬಂದು ನಿಂತಿದ್ದೀನಿ. ಇವತ್ತು ಈ ದಿನದವರೆಗೂ ಬಾಲ್ಕನಿಗೂ ಬಂದಿರಲಿಲ್ಲ. ನಾವು 3 ಜನನೂ ಬಂದಿಲ್ಲ. ಒಬ್ಬರಾದ್ಮೇಲೆ ಒಬ್ಬರು ಮಲಗ್ತಾನೆ ಇದ್ವಿ. ಸೊ ವೈರಲ್ ಅಂದರೆ ಗೊತ್ತಲ್ಲ. ಸೊ 3 ಡೇಸ್ 3 ಜನನೂ ಮಲಗಿದ್ವಿ. 10 ದಿನ ಗ್ಯಾಪಲ್ಲಿ 3 ಜನನೂ ಎದ್ದಿದ್ದಾಯಿತು. ಸೊ ಇವಾಗ ಮತ್ತೆ ಬಾಗ್ಲಾಕೊಂಡು ಒಳಗಡೆ ಹೋಗ್ಬಿಡ್ತೀನಿ. ಯಾಕೆಂದರೆ ಮತ್ತೆ ಹುಷಾರು ತಪ್ಪಿಟ್ರಿ ಅಂತ ಭಯ. ಸೊ ಅದಕ್ಕೆ ಒಂಚೂರು ಸ್ವಲ್ಪ ಗಾಳಿ ತೊಗೊಂಡು ಮಾತಾಡ್ಬಿಟ್ಟು ಹೋಗೋಣ ಅಂತ ಒಳಗಡೆನೇ ಇದ್ದು ಒಂಥರ ಏನಂತಾರೆ ಗೊತ್ತಲ್ಲ, ಸುಮ್ಮನೆ ಒಳಗಡೆನೇ ಕೂತಿದ್ರೆ ಏನಾಗುತ್ತೆ ಅಂತ. ಹಾಗೆ ಇವತ್ತಿನ ಬ್ಲಾಗಲ್ಲಿ ಒಂದು ಗುಡ್ ನ್ಯೂಸ್ ಇದೆ. ತುಂಬ ಒಳ್ಳೆ ಗುಡ್ ನ್ಯೂಸ್. ಎಲ್ಲರೂ ವೆಯ್ಟ್ ಮಾಡ್ತಿದ್ರಿ, ನಾನು ವೆಯ್ಟ್ ಮಾಡ್ತಿದ್ವಿ. ಸೊ ಗುಡ್ ನ್ಯೂಸ್ ಇದೆ, ನೋಡ್ತಾ ಇರಿ. ಇವತ್ತು ನಾನ್ ವೆಜ್ ಮಾಡೋಣ ಅಂತ ಅವತ್ತಿನ ನಾನು ಸರಿಯಾಗಿ ಕುಕ್ಕೇ ಮಾಡಿರಲಿಲ್ಲ. ಸೊ ಏನಾಗುತ್ತೆ ಅದು ಸ್ವಲ್ಪನೇ ಕುಕ್ ಮಾಡ್ಕೊಂಡು ತಿಂತಾಯಿದ್ವಿ. ಅದಕ್ಕೆ ಚಿಕನ್ ಮಾಡೋಣ ಅಂತ ಸ್ವಲ್ಪ ಖಾರವಾಗಿ ಮೆಣಸಿನ ಪುಡಿ ಎಲ್ಲ ಜಾಸ್ತಿ ಹಾಕ್ಕೊಂಡು ಫ್ರೈ ಥರ ಮಾಡಿ ರೈಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬಿಸಿ ರೈಸು ಈಗ ಹೋಗಿ ಮಾಡಬೇಕು. ಜಿಯನ್ ಆಟ ಆಡ್ತಿದ್ದಾನೆ. ಜಿಯನ್ ತಲೆ ಸ್ನಾನ ಮಾಡಿಸ್ಬೇಕು. ಸೊ ಪಾಪ ಒಂದ್ಮೇಲೆ ಮಾಡಿಸ್ತೀವಿ, ತಲೆ ಸ್ನಾನ ಇಬ್ಬರು ಮಾಡಿಸ್ತೀವಿ. ನಮ್ಮ ಒಬ್ಬಳೇ ಮಾಡಿಸೋದಕ್ಕೆ ಭಯ. ಮೈ ಸ್ನಾನ ಆದರೆ ಒಬ್ಬಳೇ ಮಾಡಿಸ್ಬಿಡ್ತೀನಿ. ಸೊ ಇವಾಗ ಹೋಗಿ ಚಿಕನ್ ಪ್ರಿಪೇರ್ ಮಾಡ್ತೀನಿ. ಒಂದು ಬ್ಲ್ಯಾಕ್ ಕಾಫಿ ಮಾಡ್ಕೊಂಡು ಕುಡಿತೀನಿ. ತುಂಬ ಜನ ರಮ್ಯಾ ವೆಯ್ಟ್ ಕಮ್ಮಿ ಆಗಿಬಿಟ್ಟಿದ್ದೀರಾ ಅಂತಿದ್ದೀರಾ. ಸೊ 1-2 kg ಕಮ್ಮಿ ಆಗಿದ್ದೀನಿ ಜ್ವರ ಬಂದಾಗಿಂದ. ಗೊತ್ತಲ್ಲ, ಜ್ವರ ಬಂದರೆ ಮತ್ತೆ ಸರಿ ಹೋಗ್ತೀನಿ. ವೀಕೆಂಡ್ ಬರುತ್ತಲ್ಲ, ಮತ್ತೆ ಸರಿ ಹೋಗ್ಬಿಡ್ತೀನಿ. ಫ್ರೆಂಡ್ಸ್, ಸೊ ಇವಾಗ ಲಂಚ್ ಪ್ರಿಪೇರ್ ಮಾಡೋದಕ್ಕೆ ಹೋಗಬೇಕು. ಲಂಚ್ ಪ್ರಿಪೇರ್ ಮಾಡೋದಕ್ಕೆ ಹೋಗೋದಕ್ಕಿಂತ ಮುಂಚೆ ಜಿಯನ್ನ ನಾನು ಇಲ್ಲಿ TV ಹಾಕ್ಬಿಟ್ಟು ಕೂರಿಸ್ಬಿಟ್ಟು ಹೋಗ್ತೀನಿ. ಒಂದು ಏನಂದರೆ, ಈ ಚಾರ್ಲಿದು ಸಾಂಗು ಇಲ್ಲ ಟ್ರೇಲರು, ಅದು ಎರಡೇ ಅವನು ಇವಾಗ ತುಂಬ ಇಷ್ಟಪಟ್ಟು ನೋಡ್ತಿರೋದು. ಬಂದರೆ ಸಾಕು ಚಾರ್ಲಿ 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 ಅಂತ ನೋಡ್ತಾನೆ. ಏನಮ್ಮ ಅದು ನೋಡಿ, ಕೇಳಿಸ್ಕೊಳ್ಳಿ ಹೆಂಗೆ ಹೇಳ್ತಾನೆ. ಏನಪ್ಪ ಅದು? ಹಾಂ, ಏನದು ಹೇಳ್ಬಿಡಿ ಇನ್ನೊಂದ್ಸರಿ. ಚಾರ್ಲಿ ಏನದು? ಏನು ಚಾರ್ಲಿ? ಸೊ ಅವ್ನು ಬರೀ ಚಾರ್ಲಿ ಮಾತ್ರ ನೋಡೋದು ಇವಾಗ ಟ್ರೈಲರ್ ಹಾಕಿದ ತಕ್ಷಣ ಕುಣಿತಾನೆ ಅವನು. ಟ್ರೈಲರು ಮತ್ತು ಸಾಂಗು ಅದು ಬರೀ ಚಾರ್ಲಿದೆ. ಯಾಕೆಂದರೆ ಅದರಲ್ಲಿ ಡಾಗ್ ಇದೆಯಲ್ಲ, ಡಾಗ್ ಅಂದರೆ ಇಷ್ಟ ಅವನಿಗೆ. ಬಂತು ಚಾರ್ಲಿ. ಏನಿದು? ಅದೇನದು? ಸುಮಾರು ಕಾಲ್ ಬರ್ತಾ ಇತ್ತು. ಅದ್ರಲ್ಲೊಂದು ಈಗ ಸೆಟ್ ಮಾಡಿ ಕೊಡ್ತೇವೆ. ಡಾಗ್ ಲೈಸೆನ್ಸ್ ಇದ್ರೆ ಅಡಾಪ್ಷನ್ ಆಗ್ತದೆ. ಜಿಯನ್ ಅಂತೂ ನೋಡ್ತಾನೆ ನಿಂತಿರ್ತಾನೆ. ಅದನ್ನೇ ಮತ್ತೆ ಹಾಕ್ಸ್ಕೊಳ್ಳೋದು. ಟ್ರೇಲರ್ ಆದಮೇಲೆ ಸಾಂಗ್ ಆದಮೇಲೆ ಟ್ರೇಲರು, ಇದೇ ಹಾಕ್ಸ್ಕೊಂಡು ಮತ್ತೆ ನೋಡ್ತಾನೆ ಇರೋದು. ಸೊ ನಾನು ನೋಡಿದೆ ಟ್ರೇಲರು, ತುಂಬ ಚೆನ್ನಾಗಿ ನನಗೂ ಇಷ್ಟ ಆಯಿತು ಟ್ರೇಲರು. ಏನೋ ಒಂಥರ ಡಿಫ್ರೆಂಟ್ ಆಗಿದೆ ಅಂತ ಅನ್ನಿಸ್ತಿದೆ. ಡಾಗ್ ಇಟ್ಕೊಂಡು ಮಾಡಿದಾರಲ್ಲ. ಸೊ ರಕ್ಷಿತ್ ಶೆಟ್ಟಿದ್ದು ನಾನು ನೋಡ್ತಾನೆ ಇರ್ತೀನಿ, ಎಲ್ಲ ಮೂವೀಸ್ ಆಲ್ಮೋಸ್ಟ್ ನೋಡಿದ್ದೀನಿ. ಬಟ್ ಇದು ಇನ್ನೂ ಡಿಫ್ರೆಂಟ್ ಆಗಿದೆ ಅಂತ ಅನ್ನಿಸ್ತಿದೆ. ಟ್ರೇಲರ್ ನನಗೂ ಇಷ್ಟ ಆಯಿತು. ಒಂಥರ ಫ್ಯಾಮಿಲಿ ಕೂತ್ಕೊಂಡು ನೋಡೋ ಥರ ಅನ್ನಿಸ್ತಿದೆ. ಅದರಲ್ಲೂ ಈ ಥರ ನಮ್ಮ ಜಿಯನ್ ಥರ ಪುಟ್ ಮಕ್ಕಳು, ಸ್ವಲ್ಪ ಮಕ್ಕಳಿರೋರಿಗೆಲ್ಲ ಇನ್ನೂ ಜಾಸ್ತಿ ಇಷ್ಟ ಆಗುತ್ತೆ. ನೋಡಿ ನೀವು ಒಂದ್ಸರಿ. ಇನ್ನೂ ಎಷ್ಟೊಂದು ಜನ ನೋಡಿರಲ್ಲ ಅನಿಸುತ್ತೆ ಟ್ರೇಲರು. ನೋಡಿಲ್ಲ ಅಂದರೆ ನೋಡಿ, ಟ್ರೇಲರ್ ಮತ್ತು ಸಾಂಗು ಎರಡು ನನಗಂತೂ ಇಷ್ಟ ಆಯಿತು. ಜಿಯನ್ 5 ನಿಮಿಷ ನೋಡ್ಕೊಂಡಿದ್ರೆ ನನಗೆ ಸ್ವಲ್ಪ ಫ್ರೀ ಕೊಡ್ತಾನೆ, ನೋಡ್ಕೊಂಡು ನಿಂತಿರ್ತಾನೆ.
ರುಚಿತಾ ವೆಡ್ನೆಸ್ಡೇನೇ ಹೋಗ್ಬಿಟ್ಲು. ಇವಾಗ ಚಿಕನ್ ಫ್ರೈ ಮಾಡ್ತಿದ್ದೆ. ನನಗೆ ಇದ್ರಲ್ಲಿ ಮಾಡೋದಕ್ಕೆ ಇಷ್ಟ, ಗೊತ್ತಿಲ್ಲ ಯಾಕೆ ಅಂತ. ಆ ಕಡೆ ಈ ಕಡೆ ಎಲ್ಲ ಜಾಸ್ತಿ ಇದಾಗಲ್ಲ, ಅದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಹೋಗ್ಬಿಟ್ಟಿದೆ ಸ್ನಾನಕ್ಕೆ. ಸಿಂಪಲ್ಲಾಗಿ ಯಾವಾಗಲೂ ಮಾಡ್ತೀವಲ್ಲ ಅದೇ ಥರ ಸ್ವಲ್ಪ ಆನಿಯನು, ಟೊಮೆಟೊ, ಕ್ಯಾಪ್ಸಿಕಮ್ಮು ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡು, ಚಿಕನ್ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಪೆಪ್ಪರು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಾಡೋದು. ಖಾರವಾಗಿರಬೇಕು ಅಷ್ಟೇ. ನನಗೆ ಚಂದುಗೆ ಇಬ್ರಿಗೂ ಹಿಂದೆ ಬೆಳಕು ಬರ್ತಾ ಇದೆ. ಸೊ ನನಗೆ ಚಂದುಗೆ ಇಬ್ರಿಗೂ ನಾನ್ ವೆಜ್ ಅಂದರೆ ಇಷ್ಟ, ಅದರಲ್ಲೂ ಚಿಕನ್ ಅಂದರೆ ಇಷ್ಟ. ಜಿಯನ್ಗೂ ಚಿಕನ್ ಅಂದರೆ ಇಷ್ಟ. ಬಟ್ ಅವನಿಗೆ ಯಾವ ಥರ ಇಷ್ಟ ಅಂದರೆ ಮಕ್ಳಿಗೆ ಗೊತ್ತಲ್ಲ, ಕಬಾಬ್ ಇಲ್ಲ KFC ಫ್ರೈಡ್ ಚಿಕನ್ ಆ ಥರದಂದರೆ ಇಷ್ಟ. ಕರಿಲ್ ಮಾಡೋದು ತಿನ್ನೋದಿಲ್ಲ ಅವನು. ಬ್ಲ್ಯಾಕ್ ಕಾಫಿಗೆ 1 ಗ್ಲಾಸೇ ಹಾಕ್ತೀನಿ, ಯಾಕೆಂದರೆ ಆರಾಮಾಗಿ ಅರ್ಧ ಗ್ಲಾಸ್ ಆಗುತ್ತೆ ಇಬ್ರಿಗೂ. ಕಾಫಿ ಪುಡಿ ತುಂಬ ಸರಿ ನಾನು ಹೇಳ್ತಾನೆ ಇರ್ತೀನಿ. ಆ ಬ್ಲಾಗ್ ನೋಡದೆ ಇರೋರು ಯಾರಾದರೂ ಇರ್ತೀರಲ್ಲ ಅವ್ರು ಕೇಳ್ತಾನೆ ಇರ್ತೀರ. ಇದು 3rd ವೇವಲ್ಲಿ ತರಿಸೋದು ನಾನು. ಕಾಫಿ ಬೀನ್ಸ್ನ ತೊಗೊಂಡು ನನಗೆ ಎಷ್ಟು ಬೇಕು ಆ ಕನ್ಸಿಸ್ಟೆನ್ಸಿಲಿ ಪೌಡರ್ ಮಾಡಿಸ್ಕೊತೀನಿ. ಅಲ್ಲೇ ಮಾಡಿಕೊಡ್ತಾರೆ. ಸ್ಟಾರ್ಬಕ್ಸಲ್ಲೂ ತೊಗೊತೀನಿ ಒಂದೊಂದ್ಸರಿ, 3rd ವೇವಲ್ಲೂ ತೊಗೊತೀನಿ. ಯಾವಾಗ ಎಲ್ಲೋಗಿರ್ತೀವಿ ಅಲ್ಲ ಅವಾಗ. ಚಿಕನ್ಗೆ ಇಟ್ಟಿದ್ದೀನಿ, ಅದು ರೆಡಿ ಆಗ್ತಿದೆ, ಅದು ರೆಡಿ ಆಗಲಿ. ಸೊ ನನಗೆ ಈ ಎನರ್ಜಿಲಿ ವ್ಲಾಗ್ ಮಾಡಿದ್ರೇ ತುಂಬ ಖುಷಿ. ವ್ಲಾಗ್ ಮಾಡೋಕ್ಕೂ ನನಗೆ ಇದಿರುತ್ತೆ. ಸೊ ಲಾಸ್ಟ್ ವ್ಲಾಗಲ್ಲಿ ನನ್ನ ವ್ಲಾಗ್ ನಾನೇ ನೋಡ್ತಿದ್ದೆ, ಎನರ್ಜಿನೇ ಇಲ್ಲ, ಹುಷಾರಿರ್ಲಿಲ್ವಲ್ಲ, ಅದಕ್ಕೆ ಅವಾಗ ನನಗೆ ನೋಡಿ ಅಯ್ಯೋ ಅಂತ ಅನ್ನಿಸ್ತಿತ್ತು. ಬಟ್ ಇವಾಗ ನಾರ್ಮಲ್. ಹಬ್ಬ ಇದನ್ನ ಹೋಗಿಲ್ಲ, ಆನ್ಲೈನ್ ನೋಡಿದೆ. ಅಟ್ಲೀಸ್ಟ್ 1 ವೀಕ್ ಆದರೂ ಬೇಕಂತೆ ಹೋಗೋದಕ್ಕೆ. ಓಕೆ, ಸ್ವಲ್ಪ ಎಲ್ಲ ಕುಕ್ ಆದಮೇಲೆ ನಾನು ಮಸಾಲೆಗಳನ್ನೆಲ್ಲ ಹಾಕೋತೀನಿ. ಸೊ ಇಬ್ಬಿಬ್ರು ಇಷ್ಟೇ ಕುಡಿಯೋದು, ಕಾಣಿಸ್ತೇನೆ ಇಲ್ಲ ಈ ಗ್ಲಾಸಲ್ಲಿ, ಅಷ್ಟೇ ಕುಡಿಯೋದು ಇಬ್ರು. Like this. ಲಂಚ್ ರೆಡಿ ಆಯಿತು. ಇವಾಗ ಹೋಗಿ ಟಿ ವಿ ನೋಡ್ಕೊಂಡು ಸ್ವಲ್ಪ ಹೊತ್ತು ತಿಂದ್ಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತು ಮಲಗಿದ್ದೆ ಹೇಳೋದು. ಇವಾಗ ಟೈಮ್ ಬಂದು 5 ಆಗ್ತಾ ಬಂತು. ಚಾಯ್ ಪಾಯಿಂಟಿಂದ ಟೀ ತರಿಸಿದೆ. ಇವತ್ತು ಮಸಾಲಾ ಟೀ ಕುಡಿಬೇಕು ಅನಿಸ್ತಿತ್ತು, ಅದು ಚಾಯ್ ಪಾಯಿಂಟಿಂದನೇ. ಅದಕ್ಕೆ ಯಾರಿದು ಯಾರಿದು ಹುಡ್ದಾರೆಲ್ಲ ಬಿಚ್ಚಿ ಕೆಳಗಡೆ ಹಾಕೋರು. ಈ ಹುಡ್ದಾರ ಹಾಕಕ್ ಸ್ಟಾರ್ಟ್ ಮಾಡಿದಾಗಿಂದ ಬಿಚ್ಚಿ ಬಿಚ್ಚಿ ಹಾಕ್ತಾನೆ. ಪೋಲಿ ಇದು ಪಾಲಿ ಹಾಕ್ಬೇಕು. ಇವಾಗ ಸುಮ್ಮನೆ ಇರು. ಇವತ್ತು ಫ್ರೈಡೆ ನೈಟ್ ಚಂದ ಕೆಲಸ ಎಲ್ಲ ಮುಗಿಸಿ ಬಂದ್ಮೇಲೆ ಮೂವಿ ಏನಾದ್ರು ನೋಡೋದು. ಮೂವಿ ಏನಾದ್ರು
ಬ್ಲಾಗ್ ಸ್ಟಾರ್ಟ್ ಮಾಡಿದಾಗಲೇ ಹೇಳಿದ್ದೆ ನಾನು, ಏನಂದರೆ ಇವಾಗ ಒಂದು ನ್ಯೂಸ್ ಹೇಳ್ತೀನಿ ಅಂತ. ಏನಂದರೆ ಹೇಳ್ತೀನಿ ಅಂತ ಏನಂದರೆ ಏನಪ್ಪ ಅಂದರೆ ಅಷ್ಟು ದಿನದಿಂದ ಹುಡುಕ್ತಿದ್ವಲ್ಲ ಮನೆ, ಕೊನೆಗೂ ಸಿಕ್ಕಿದೆ. ಸೊ ಜಿಯನ್ ಸೆಲೆಕ್ಷನ್ ಮುಂದೆ ಜಿಯನ್ ಹೇಗೆ ಸೆಲೆಕ್ಟ್ ಮಾಡ್ದ, ಜಿಯನ್ ಸೆಲೆಕ್ಷನ್ ಹೇಗಾಯಿತು ಅಂತ ಮುಂದೆ ಬರೋ ಬ್ಲಾಗ್ಸಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಫೈನಲಿ ನಮಗೆ ಮನೆ ಸಿಕ್ಕಿದೆ. ಇನ್ನು ಅದು ಫೈನಲೈಸ್ ಮಾಡಿ ಮಾಮೂಲಿ ಏನೇನಿರುತ್ತೆ ಅದೆಲ್ಲ ಮಾಡ್ಬೇಕು. ನೆಕ್ಸ್ಟು ಲೋನು ಅದೆಲ್ಲ ಇದು ಮಾಡಬೇಕು. ಸೊ ಒಂದು ಖುಷಿ ಏನಂದರೆ ಇಂದಿರಾನಗರ್ಗೆ ವಾಪಸ್ ಇಂದಿರಾನಗರ್ ಹತ್ರ ಸಿಕ್ಕಿದೆ. ಸೊ ಅದೊಂದು ಖುಷಿ. ಎಷ್ಟೊಂದು ಹುಡ್ಕಿದ್ವಿ ಅಪ್ಪ, ಎವ್ರಿ ವೀಕೆಂಡ್ ಅದೇ ಕೆಲಸ ಆಗ್ತಿತ್ತು. ಫೈನಲಿ ಜಿಯನ್ ಸೆಲೆಕ್ಟ್ ಮಾಡಿದ್ದು. ಜಿಯನ್ ಹೇಗೆ ಸೆಲೆಕ್ಟ್ ಮಾಡ್ದ ಅದು ಒಂದು ದೊಡ್ಡ ಸ್ಟೋರಿ ಇದೆ, ನೆಕ್ಸ್ಟ್ ಮುಂದೆ ಹೇಳ್ತಾ ಹೋಗ್ತೀನಿ. ಇನ್ನೂ ಆಲ್ಮೋಸ್ಟು ಎಲ್ಲ ಅದು ಲೋನ್ದಾಗಕ್ಕೆ ಅದಾಗಕ್ಕೆ 1-2 ಮಂತ್ಸ್ ಬೇಕಲ್ವಾ. ಅದೆಲ್ಲ ಇನ್ನು ಆಮೇಲೆ ರಿಜಿಸ್ಟ್ರೇಷನ್ಗೆ ಆಲ್ಮೋಸ್ಟ್ ಇನ್ನು 1.5 ಮಂತ್ಸ್ 2 ಮಂತ್ಸ್ ಬೇಕು. ಸೊ ಇನ್ನೂ ಟೈಮ್ ಇದೆ. ನಂಗೆ ಗೊತ್ತು ಆಗಲೇ ಎಲ್ಲ ತುಂಬ ಕಮೆಂಟ್ಸ್ ಹಾಕ್ಬಿಡ್ತೀರಾ ಅಂತ, ರಮ್ಯಾ ಇದು ಮಾಡಿ ಅಂತ. ಸೊ ಅದಕ್ಕಿನ್ನ ಟೈಮ್ ಆಗುತ್ತೆ. ಆಲ್ಮೋಸ್ಟ್ ಒಂದು 5 to 6 ಮಂತ್ಸ್ ಆಗುತ್ತೆ ಅಲ್ವಾ ನಮ್ಗೆ ಸಿಗೋದಕ್ಕೆ. 5 to 6 ಮಂತ್ಸ್ ಆಗುತ್ತೆ. ಸೊ ಅದಕ್ಕೆ ನಿಧಾನಕ್ಕೆ ಒಂದೊಂದೇ ಹೇಳ್ತಾ ಹೋಗ್ತೀನಿ ನಾನು ನಿಮಗೆ. ಸೊ ಏನಾಗುತ್ತೆ, ಹೇಗೆ ಡೆವಲಪ್ ಆಗುತ್ತೆ, ನಾವು ಏನೇನು ಮಾಡ್ತೀವಿ ಅದು ಬ್ಲಾಗ್ಸಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಈಗ ಸದ್ಯಕ್ಕೆ ಸಿಕ್ಕಿದೆ ಅಷ್ಟೇ. ಸೊ ಖುಷಿ ಆಗ್ತಿದೆ, ಫೈನಲಿ ಸಿಕ್ತು. ಇನ್ಮೇಲೆ ವೀಕೆಂಡ್ಸ್ ಹೋಗಿ ಪದೇ ಪದೇ ಸುತ್ತೋದಿಲ್ಲ ಅಂತ. ಅದರಲ್ಲೂ ನಮ್ಮ ಪಾಪು ಸೆಲೆಕ್ಟ್ ಮಾಡಿದ್ದು ಅಂತ ಸಖತ್ ಖುಷಿ. ಎಲ್ಲ ಇವಾಗ ಅವನೇ ಅಂತೆ, ಎಲ್ಲ ಅವನೇ ಇವಾಗ. ಅವನೇನು ಇದು ಮಾಡ್ತಾನೆ ಅದೇ. ಸೊ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ನಿಮಗೂ ಖುಷಿಯಾಗಿದೆ. ನೀವು ಹೇಳ್ತಾ ಇದ್ರಿ ರಮ್ಯಾ ಬೇಗ ಉಟ್ಕೊಳ್ಳಿ, ನಿಮ್ಮದು ರೆಂಟ್ನ EMI ಕನ್ವರ್ಟ್ ಮಾಡಿ EMI ಕನ್ವರ್ಟ್ ಮಾಡ್ಕೊಳ್ಳಿ ಅಂತ, ಮನೆ ಅಂತ ನಿಮ್ಮದು ಒಂದು ಮಾಡ್ಕೊಳ್ಳಿ ಅಂತ. ಫೈನಲಿ ಒಂದು ಫೈನಲೈಸ್ ಮಾಡಿದ್ವಿ. ನೆಕ್ಸ್ಟು ನಾನು ಅವಾಗಲೇ ಹೇಳಿದಾಗೆ ಮುಂದೆ ಗೊತ್ತಾಗ್ತಾ ಹೋಗುತ್ತೆ ನಿಮಗೇನೆ. ಫ್ರೆಂಡ್ಸ್, ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು, ಫ್ರೈಡೇ ವ್ಲಾಗ್. ಇವಾಗ ಫ್ರೈಡೇ ನೈಟ್ ಚಂದ ಕೆಲಸ ಮುಗಿಸಿ ಬಂದಮೇಲೆ ಏನಾದ್ರು ಕೂತ್ಕೊಂಡು ನೋಡೋದು, ಆಮೇಲೆ ಮಲ್ಕೊಳ್ಳೋದು. ಜಿಯನ್ ನೋಡಿ ಈ ಮುತ್ಕಪ್ಪ ಅಂತ ಈ ಕಾಲಕ್ಕೆ ಮಲ್ಗಲ್ಲ ನೋಡಿ. ನಾನು ಒಂಚೂರು ಈ ಕಡೆ ತಿರ್ಕೊಂಡಿದ್ದೀನಿ, ನಾನು ಮೊಬೈಲ್ ಎತ್ಕೊಂಡ್ಬಿಟ್ಟು ಈ ರೀತಿ ಮಾಡ್ತಾ ಇದ್ದೇನೆ. ನೋಡಿ ಇಲ್ಲಿ ಇದ್ದಾನೆ ಪೋಲಿ ನನ್ನ ಮಗ ಅವನು. ಸೊ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ನಮಸ್ಕಾರ ಹೇಳಲ್ಲ ನೀನು? ಅಲ್ಲಿವರೆಗೂ ನಮಸ್ಕಾರ. ನೀಟಾಗಿ ಹೇಳ್ಬಿಡ್ಬೇಕು. ಅಲ್ಲಿವರೆಗೂ ಅಲ್ಲ ನಮಸ್ಕಾರ. ಸಕರ Bye. Bye. Good night.